ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಲವು ಬಾರಿ ವಿನೂತನ ಪ್ರತಿಭಟನೆಗಳು ಹಾಗೂ ಮನವಿಗಳನ್ನು ಸಲ್ಲಿಸಿದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಹಿನ್ನೆಲೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ಜಿಲ್ಲೆಯ ಟೋಕಾಪುರ, ಪಸ್ಪುಲ್, ನವಬುರ್ಜಾ, ರಾಂಪುರ, ಮಸ್ಕನಹಳ್ಳಿ, ಗುಂಟೂರು, ಶಿವಪುರ, ಕೊಂಗಡಿ, ಗೊಂದೆನೂರ, ಹುಂಡೇಕಲ್, ಅಬ್ಬೆ ತುಮಕೂರು, ದೊಡ್ಡತಾಂತ, ನೀಲಹಳ್ಳಿ, ಹಾಲಗೇರ, ಅರ್ಜುನಿಗ ಸೇರಿ ಅನೇಕ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ಕಸ ವಿಲೇವಾರಿ, ಸೊಳ್ಳೆ ನಿಯಂತ್ರಣಕ್ಕಾಗಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಸಾಯಂಕಾಲ ಫಾಗಿಂಗ್ ವ್ಯವಸ್ಥೆ, ಸಿಸಿ ರಸ್ತೆ ಹಾಗೂ ಚರಂಡಿ ಸೇರಿ ಮೂಲಭೂತ ಸೌಕರ್ಯಗಳು ತೀವ್ರವಾಗಿ ಕೊರತೆಯಾಗಿದೆ ಅಂತ ಹೇಳಿದರು. ಈ ಕುರಿತು 5 ದಿನದ ಒಳಗೆ ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಜನವರಿ 26 ಗಣರಾಜ್ಯೋತ್ಸವದಂದು ಜಿಲ್ಲಾಡಳಿತದ ವಿರುದ್ಧ ಕಪ್ಪು ಪಟ್ಟಿ ಪ್ರದರ್ಶನ ನಡೆಸಲಾಗಿದೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಸ್ವಾತಂತ್ರ್ಯ ದೊರೆತು 78 ವರ್ಷಗಳು ಕಳೆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮುಂದುವರೆದಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಕಳ್ಳಾಟ ಆಡಿ ಜಾರಿಕೊಳ್ಳುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾಡಳಿತ ಭವನದಲ್ಲೇ ಸಂಘಟನೆಗಾರರ ಜೊತೆ ಸಭೆ ಕರೆದು ಬಣ ಬಯಲಿಗೆಳೆಯಬೇಕಾಗಿದೆ ಅಂತ ಅವರು ಒತ್ತಾಯಿಸಿದರು. ನಗರದಲ್ಲಿ ಕುಳಿತು ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಸೇರಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ಒಳಗಾಗಿ ಬಂದಿದ್ದೀನಿ. ಸಿಒ ಸರ್ ಸ್ವಲ್ಪ ವಿಸಿಟ್ ಮೇಲೆ ಹೋಗಿದ್ದಾರೆ. ಸಿಒ ಸರ್ ಬಂದ ತಕ್ಷಣ ನಾನು ಅವ್ರ ನಾಲೆಜ್ಗೆ ತರ್ತೀನಿ. ಡಿ ಎಸ್ ಸರ್ನು ಹೋಗಿದ್ದಾರೆ, ಬಂದಿದ್ದಾರೆ. ಅವ್ರಿಗೂ ಒಂದು ಕಾಪಿ ಕೊಟ್ಟು ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ನಾನು ಸರ್ಗೆ ತಿಳಿಸ್ತೀನಿ. ನಿಂಬಲ್ಲಿ ಆಗಿಲ್ಲ, ಬಂದಿಲ್ಲ, ಸ್ಕೂಲ್ದಲ್ಲಿ ಆಗಿಲ್ಲ, ನಿಂಬಲ್ಲಿ ಕೆಲಸ ಆಗ್ಯದ, ಅಲ್ಲಿ ಕೆಲಸ ಎಲ್ಲ ಬಾಯಿಗೆ ಮುಚ್ಚಾರ ತೆಗೆದಿಲ್ಲ. ನಿಂಬಲ್ಲಿ ವರ್ಷ ಆಯ್ತು ಹೋರಾಟ ಮಾಡಿ ಏನಾಗಿಲ್ಲ, ನಿಂಬಲ್ಲಿ ಏನು ಸ್ವಚ್ಛತೆ ಆಗಿಲ್ಲ, ಏನಾಗಿಲ್ಲ. ನಿಂಬಲ್ಲಪ್ಪ ಆಗಿಲ್ಲ. ಗುಂಡುಗುರು ಯಾರು ಗುಂಡು ಆಗಿಲ್ಲ, ಈ ಕಡೆ ನಿಂತು ಏನು ಕೇಳಬೇಡ. ಅವರು ಇಬ್ಬರು ಸಫಾಗಿ ಅವ್ರು ನಾವು ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ಪಂಚಾಯತ್ ಎಡ್ಕೊಂಡಿಲ್ಲ ಆಗಿಲ್ಲ. ಅರ್ಜೆಂಟಿಗೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ಆಗಿಲ್ಲ. ಅದಕ್ಕೆ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ದಿನೋತ್ತರ ಪ್ರತಿಭಟನೆ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಮೇಲೆ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಲು ಒಂದು ವೇಳೆ 5 ದಿನಗಳೊಳಗೆ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಜನವರಿ 26ರಂದು ಕನ್ನಡ ಜಿಲ್ಲಾಡಳಿತ ವಿರುದ್ಧ ಕಪ್ಪು ಹೋರಾಟ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ. ಒಂದೇನಂತಂದ್ರೆ ನಾವು ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿಲ್ಲ ಗ್ರಾಮಗಳಲ್ಲಿ ಹೋರಾಟ ಮಾಡಿ ಉಮೇಶ್ ಮುದ್ದಾಳ್ ಸರ್ ಹತ್ರ ಕರ್ಕೊಂಡು ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದರು. 1 ವರ್ಷಗಳ ಕಳೆದ್ರೂ ಕೆಲವೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಅಧಿಕಾರಿಗಳು ಬರೀ ನಾಮಕಾವಸ್ತು ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. 1 ವರ್ಷ ಕಳೆದ್ರೂ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಯಶಸ್ವಿ ಆಗಿಲ್ಲ. ಬರೀ ನಾಮಕಾವಸ್ತು ಮಸ್ತಿ ಭೇಟಿ ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಹೋರಾಟ ನಾವು ಮುಂದುವರಿಸಬೇಕಾಗ್ತದೆ ಅಂತೇಳಿ ಅಧಿಕಾರಿಗಳು ಈಗ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಮತ್ತೆ ಗ್ರಾಮಗಳಿಗೆ ಭೇಟಿ ನೀಡಿ ಈ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಬೇಕಲ್ಲಿ ಯಶಸ್ವಿ ಆಗಬೇಕು. ಇಲ್ಲದಿದ್ದರೆ ಹೋರಾಟ ನಿರಂತರವಾಗಿರುತ್ತದೆ ಉಮೇಶ್ ಮುದ್ದಾಳ್ ನೇತೃತ್ವದಲ್ಲಿ ಅಂತ ಹೇಳಕ್ಕೆ ನಾವು ಇದೇ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಪ್ರಭು ಅಂತ. ಇಂದು ಜಿಲ್ಲಾ ಪಂಚಾಯತಿ ಸಿಒ ಅವರಿಗೆ ಸುಮಾರು 15 ಗ್ರಾಮಗಳದ ಸಂಪೂರ್ಣ ಮಾಹಿತಿ ಕೊಟ್ಟಿವಿ. 5 ದಿವಸದ ಒಳಗಡೆ ಅವ್ರು ನಮ್ಮನ್ನು ಕರೆದು ಪೂರ್ವಭಾವಿ ಸಭೆ ಕರೆದು ಸಂಬಂಧಪಟ್ಟ ಅಧಿಕಾರಿ ಕರೆದು ಅವ್ರು ಮಾಡಿಕೊಡ್ತೀವಿ ಅಂದ್ರೆ ಸರಿ, ಮಾಡಿಕೊಡಲಿಲ್ಲ ಅಂದರೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ರೆ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಧ್ವಜಾರೋಹಣ ಮಾಡಿ. ನಮಗಲ್ಲಿ ಸೌಲಭ್ಯ ಕೊಟ್ಟಿಲ್ಲ ಅಂದ್ಮ್ಯಾಕೆ ನಾವು ಧ್ವಜಾರೋಹಣ ಮಾಡುವುದಿಲ್ಲ. ಅವತ್ತಿನ ದಿವಸ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಪ್ಪು ಬಾವುಟ ತೋರಿಸ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತೀನಿ. ತಕ್ಷಣ ಅದು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮನ್ನೆಲ್ಲರ ಸಂಘಟನೆಗಳಿಗೆ ಎಲ್ಲ ಗೌರವವನ್ನು ಕರೆಸಬೇಕು. ಕರೆಸಿ ಸಭೆದಾಗ ಆಗಬೇಕು. ಸಭೆದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಮತ್ತು ನಮಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು. ಸಿಸಿ ರಸ್ತೆ, ಚರಂಡಿ, ಕುಡಿಯ ನೀರು, ಸ್ವಚ್ಛತೆಗೆ ಬ್ಲೀಚಿಂಗ್ ಪೌಡ್ರ್, ನಮಗೆಲ್ಲ ಆರೋಗ್ಯ ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಕಚೇರಿಯಲ್ಲಿ ಯಾದಗಿರಿ ನಗರಗಳಲ್ಲಿ ಕುಂತು ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದವ್ರದ್ದು ಅಧಿಕಾರಿಗಳು ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನಾದಂದ್ರೆ ಶಿಕ್ಷೆ ಪಡ್ತಕ್ಕಂಥ ಕೆಲಸ ಆಗೋ ಸಲಗೆ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಬಳಿ ಬಂದಿವಿ, ಅರ್ಜಿ ಕೊಟ್ಟಿವಿ. ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂದರೆ ನಾವು ಜನವರಿ 26ರಂದು ಕಪ್ಪು ಬಾವುಟ ತೋರಿಸ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ. ಅಷ್ಟಕ್ಕೆ ಆಸ್ಪದ ಮಾಡಿ ಕೊಡ್ತಿರೋ ಅಥವಾ ಕೆಲಸ ಮಾಡಿ ಕೊಡ್ತಿರೋ ಅದು ಎರಡು
ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧ ನಾವು. ತಪ್ಪಿತಸ್ಥರ ಕ್ರಮ ಆಗಲಿಲ್ಲ ಅಂತಂದರೆ ಇಲ್ಲ ಅವ್ರ ಮ್ಯಾಗ ಕೇಸ್ ಆಗಲಿ, ಇಲ್ಲ ನಮ್ಮ ಮ್ಯಾಗ ಕೇಸ್ ಆಗಲ್ಲ, ನಮ್ಗೇನು ಪ್ರಾಬ್ಲಮ್. ಅವರು ಜೈಲಿಗೆ ಹೋಗಲಿ, ಇಲ್ಲ ನಾವು ಜೈಲಿಗೆ ಹೋಗ್ತೀವಿ. ಇದರ ಸತ್ಯಾಂಶ ಎಲ್ಲರಿಗೂ ಈ ರಾಜ್ಯದ ಜನ ನೋಡ್ಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಗೋವಿಂದರಾಜ್ ಪವನ, ಮಹಿಬೂಬ್, ಸಾಹುಕಾರ್, ಅಬ್ದುಲ್ ಸಾಬ್, ಖಾಜಾ ಹುಸೇನ್, ಪ್ರಜ್ವಲ್, ಶಿವರಾಜ್, ಸಾಯಪ್ಪ, ಮೊಹಮ್ಮದ್ ರಫೀಕ್, ನಿಂಗಪ್ಪ, ವಸಲಿಂಗಪ್ಪ, ಮಲ್ಲೇಶ್, ಅಮತಪ್ಪ, ಪ್ರಭು, ನಾಗರಾಜ್, ಹನುಮಂತ, ಶ್ರೀನಿವಾಸ್, ಶಿವಕುಮಾರ್, ದೊಡ್ಡಯ್ಯ, ರಮೇಶ್, ಹನುಮಂತರಾಯ, ಶರಣು, ಪಿಡ್ಡಪ್ಪ, ನಾಯಕ್ ತಿಪ್ಪಣ್ಣ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಏಷ್ಯನ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.